ನಾನು ನಮ್ಮ ಚನ್ನಪಟ್ಟಣ ವಾರ್ಡ್ಗೆ ಹುಟ್ಟಿದ್ದೀವಿ. ಮಸ್ಜಿದಿ ಕಟ್ಟಿದ್ದೀವಿ, ಭಾಳ ದೊಡ್ಡ ಮಸ್ಜಿದಿ ಕಟ್ಟಿದ್ದೀವಿ. ನಮ್ಮ ಬೆಂಗಳೂರು ಟು ಮೈಸೂರು ಗಂಟ ಅಷ್ಟು ದೊಡ್ಡ ಮಸ್ಜಿದಿ ಇಲ್ಲ. ಆಮೇಲೆ ಇಲ್ಲಿ ದೇವಸ್ಥಾನ ಕಟ್ಟಬೇಕು, ನಾವು ಹುಟ್ಟಿ ಪ್ರಯೋಜನ ಆಗಬೇಕು ಚನ್ನಪಟ್ಟಣ ವಾರ್ಡ್ಗೆ ಅಂತ ಬಂದು ಮಂಗಳಾರಪೇಟೆ ಅವ್ರಿಗೆ ಎಲ್ಲರಿಗೆ ಕೇಳಿದೆ. ಎಲ್ಲರೂ ಒಪ್ಪಿಗೆ ಕೊಟ್ಟರು ಕಟ್ಟಿ ಅಂತ. ಆವಾಗಿಂದ ನಾನು 6 ವರ್ಷ ಆಯಿತು ಶುರು ಮಾಡಿ. ಇವರೆಲ್ಲ ನಮಗೆ ಸಹಾಯ ಮಾಡಿದ್ರು, ಊರವರೆಲ್ಲ ಒಪ್ಪಿಗೆ ಕೊಟ್ಟರು. ಭಾಳ ಖುಷಿ ಆಯಿತು, ಮನಸ್ಸೆಲ್ಲ ಖುಷಿ ಆಯಿತು. ದೇವಸ್ಥಾನ ಕಲ್ಲೊಂದು ಪ್ರಪಂಚ ಇರೋ ಗಂಟ ಇರಬೇಕು, ಸೂರ್ಯಚಂದ್ರ ಇರೋ ಗಂಟ ಇರಬೇಕು ಅಂತ 6 ವರ್ಷ ಕೆಲಸ ನಡೀತು, ಮಾಡಿದ್ದೀವಿ. ಶಿವ ನಮ್ಮ ತಾಯಿ ಹೊಟ್ಟೆಯಿಂದ ಬರ್ದು ಕಳಿಸಿದ ಅದೆಲ್ಲ ಶಿವ ಮಾಡಿಸ್ತಾವನೆ, ಮಾಡಿದ್ದೀವಿ. ನಮ್ಮದು ಏನಿಲ್ಲ, ಶಿವನ ಇಚ್ಛೆ. ಎಷ್ಟು ಖರ್ಚಾಯಿತು ಸರ್? ಯಾಕೆ ಖರ್ಚು ಇದು ದೇವ್ರ ಕೆಲಸಕ್ಕೆ ಖರ್ಚು ಎಲ್ಲ ನಮ್ಮ ನೋಡಿ. ನಮ್ಮ ಅಣ್ಣ ತಮ್ಮದಿರ ಮಕ್ಕಳು, ನಮ್ಮ ಕುಟುಂಬದ ಅವರು ಎಲ್ಲ ಸಪೋರ್ಟ್ ಮಾಡಿದ್ರು. ಎಲ್ಲ ಬೇರೆ ಬೇರೆ ವ್ಯಾಪಾರ ಮಾಡ್ತಾರೆ, ಎಲ್ಲ ಸಹಾಯ ಮಾಡಿದ್ರು, ಕಟ್ಟಿದ್ದೀವಿ. ಸರ್ ಒಂದು ರೀತಿ ಸಾಮರಸ್ಯದ ಸಂದೇಶ ಸಾರಿದ್ದೀರಿ. ಯಾಕಂದ್ರೆ ಕೆಲವೊಂದು ಕಡೆ ಸಾಕಷ್ಟು ಕಡೆ ಹಿಂದೂ ಮುಸ್ಲಿಂ ಈ ಥರದ್ದೆಲ್ಲ ಒಂದಷ್ಟು ಜಟಾಪಟಿಗಳಿರ್ತವೆ, ಅದರ ನಡುವೆ ಕೂಡ ಸಾಮರಸ್ಯ ಸಂದೇಶ ಅದು ಇರಬಾರ್ದು ಅಂತ ಶಿವ ಮಾಡಿಸೋಣ್ರಿ. ಅಣ್ಣ ತಮ್ಮದಿರಿಗೆ ಬಾಳ್ಬೇಕು, ಅಣ್ಣ ತಮ್ಮದಿರಿಗೆ ಇರಬೇಕು, ಪ್ರೀತಿಯಿಂದ ಇರಬೇಕು ಅಂತ ಶಿವ ಮಾಡಿಸೋನೆ. ಅರ್ಥ ಆಯ್ತಾ? ಕೋಟ್ಯಾನಿಗೆ ಒಬ್ಬನಿಗೆ ಈ ಥರ ಶಿವ ಒಪ್ಸೋದು, ಕಟ್ಸೋದು. ಎಲ್ಲರ ಕೈಯಿಂದ ದೇವ್ರ ಮನೆ ಮಸ್ಜಿದಿ ಕಟ್ಸೋಕ್ಕಾಗಲ್ಲ. ದುಡ್ಡು ಎಲ್ಲ ತುಂಬಿ ಇರ್ತದೆ, 10 ಪೈಸಾ ಖರ್ಚು ಮಾಡಲ್ಲ. ನಾವು ದೇವ್ರ ಕೆಲಸಕ್ಕೆ ಮಾಡ್ತಾಯಿದ್ದೀವಿ. ಶಿವ ನಮ್ಮ ಕುಟುಂಬಕ್ಕೆ ಚೆನ್ನಾಗಿ ಮಡಗಲಿ, ಪ್ರೀತಿಯಿಂದ ಅಣ್ಣ ತಮ್ಮದಿರಂಗೆ ಬಾಳ್ಬೇಕು, ಅಷ್ಟೇ ರೀ. ಬೇರೆದು ಏನಿಲ್ಲ. ಇವರೇ ಏನೇನು ಬರೋಣ ಅಷ್ಟೇ, ಅಣ್ಣ ತಮ್ಮದಿರಂಗೆ ಇರಬೇಕು, ಅಷ್ಟೇ ಸಾಕಿಲ್ವಾ? ಪ್ರೀತಿನೇ ದೊಡ್ತಾನೆ. ಜೊತೆಗೆ ಬೇರೆ ಬೇರೆ ಕಡೆಯೂ ಕೂಡ ದೇವಾಲಯಗಳಿಗೆ ಸಾಕಷ್ಟು ಸಹಾಯ ಮಾಡ್ತೀವಿ. ಯಾರ್ಯಾರು ಬರ್ತಾರೆ, ಯಾರು ವಾಪಸ್ ಕಳಿಸಲ್ಲ. ನಮ್ಮ ಕೈಲಿ ಏನು ಶಿವ ಕೊಟ್ಟವನೇ ಕೊಟ್ಟು ಕಳಿಸ್ತೀವಿ, ವಾಪಸ್ ಕಳಿಸಲ್ಲ. ಅರ್ಥ ಆಯ್ತಾ? ನಮ್ಮ ತಂದೆ ತಾಯಿ 60 ವರ್ಷದಿಂದಾನು ಹೀಗೆ ರೀ. ನಮ್ಮ ತಂದೆನೂ ಹಾಗೆ, ನಮ್ಮ ತಾಯಿನೂ ಹಾಗೆ ಸಹಾಯ ಮಾಡೋದು, ಬಡವ್ರಿಗೆ ನೋಡೋದು. ಅದಕ್ಕೋಸ್ಕರ ನಾವು ಮಕ್ಕಳೂ ಅದೇ ಥರ ಶಿವ ಹುಟ್ಟಿಸೋನೆ. ನಮ್ಮ ಮಕ್ಕಳಿಗೂ ಇದೇ ದಾರಿ ಕರ್ಕೊಂಡು ಹೋಗಬೇಕು ಶಿವ. ನಾವು ಪ್ರಾರ್ಥನೆ ಮಾಡ್ತೀವಿ.